Hi, welcome to Siri the Creative Threads. 7 ಸ್ಟ್ಯಾಂಡ್ ಥ್ರೆಡ್ ತೊಗೊಂಡು ಗಂಟು ಹಾಕ್ಕೊಂಡಿರಿ. ಈ ಥರ ಶೇಪ್ ಬಿಡಬೇಕು. ಬೀಡ್ ತೊಗೊಂಡು ಈ ಥರ ಅದರೊಳಗಡೆ ಥ್ರೆಡ್ ಹಾಕಿ ಒಂಚೂರು ಉದ್ದ ಬಿಡಿ ದಾರನ ಬಿಟ್ಟು 2 ಸತಿ ಗಂಟು ಕಟ್ಟಿ, ಒಂದು ಸತಿ ಆಯಿತು, ಇನ್ನೊಂದು ಸತಿ ಗಂಟು ಕಟ್ಕೊಳ್ಳಿ. 2 ಟೈಮ್ಸ್ ಗಂಟು ಕಟ್ಟಿಂದ ಫಿಟ್ಟಾಗಿ ಕಟ್ಕೊಳ್ಳಿ. ಕಟ್ಟಿ ಈ ಥರ ಥ್ರೆಡ್ನ 2 ಥ್ರೆಡ್ನ ಈ ಥರ ಇಟ್ಕೊಂಡು ಜಗ್ಗಿ, ಇವಾಗ ನೋಡಿ ಇಲ್ಲಿ ಗ್ಯಾಪ್ ಕಾಣ್ತಿದೆ ಕೆಳಗಡೆ, ಥ್ರೆಡ್ ಕೆಳಗಡೆ ನಾವೇನು ನಾಟ್ ಹಾಕಿದ್ವಲ್ಲ ಅದ್ರ ಕೆಳಗಡೆ ಇವಾಗ ನೀಡಲ್ ಹಾಕಿ ಥ್ರೆಡ್ನ ಅಲ್ಲೇ ಆ ಥ್ರೆಡ್ ನೀಡಲ್ನ ಹಾಕಿ ಥ್ರೆಡ್ ತಂದು ಚೈನ್ ಹಾಕ್ಕೊಳ್ಳಿ. ಈ ಥ್ರೆಡ್ನ ಹಿಡ್ಕೊಂಡೆ ವರ್ಕ್ ಹಾಕಬೇಕು ಸ್ವಲ್ಪ, ಆಮೇಲೆ ಕಟ್ ಮಾಡ್ಬೋದು. 1 ಚೈನ್ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ಕೊಳ್ಳಿ. ನೀಡಲ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ 2ರಲ್ಲೊಮ್ಮೆ ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು 2ರಲ್ಲೊಮ್ಮೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಬೀಡೊಳಗಡೆ ಹೋಗಿ ಥ್ರೆಡ್ ತಂದು 2ರಲ್ಲೊಮ್ಮೆ ಈ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ. ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ವರೆಗೆ 8 ಡಬಲ್ ಕ್ರೋಶ ಆಗುತ್ತೆ. ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಡಬಲ್ ಕ್ರೋಶದಿಂದ ಲೂಪ್ ಮೇಲೆ ಮಾಡಿ ಒಂದು ಸ್ಮಾಲ್ ಬೀಡ್ ಹಾಕಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಅದೇ ಥರ ಡಬಲ್ ಕ್ರೋಶ ಮಾಡ್ಕೊತ ಹೋಗಿ. ಆದರೆ ಇಲ್ಲಿ 7 ಡಬಲ್ ಕ್ರೋಶಸ್ ಬರುತ್ತೆ. ಸ್ಟಾರ್ಟಿಂಗು ಎಂಡ್ ಎಡ್ಜ್ ಅಷ್ಟೇ 8 ಡಬಲ್ ಕ್ರೋಶ, ಮಿಡಲ್ ಅಷ್ಟು 7 ಡಬಲ್ ಕ್ರೋಶ ಬರುತ್ತೆ. ಇಲ್ಲಿ 7 ಮತ್ತು ನೆಕ್ಸ್ಟ್ 7 ಈ ಎಡ್ಜಿಗೆ ಮತ್ತೆ 8 ಡಬಲ್ ಕ್ರೋಶ. ಇದೇನು ಥ್ರೆಡ್ ಬಿಟ್ಕೊಂಡಿರ್ತೀವಲ್ಲ ಅದ್ರ ಜೋಡಿನೇ ವರ್ಕ್ ಹಾಕ್ಕೊಳ್ಳೋಕ್ಕೆ ಅದನ್ನು ಕಟ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಿದ್ದೀನಿ, ಈ ಸೈಡ್ 8 1 ಬೀಡ್ ನೆಕ್ಸ್ಟ್ 7 ಮತ್ತೆ 1 ಬೀಡ್ ನೆಕ್ಸ್ಟ್ 7 ಮತ್ತು 1 ಬೀಡ್ ಆಗೋಣ. ಈ ಸೈಡ್ ಮತ್ತೆ 8 ಡಬಲ್ ಕ್ರೋಶ. ಯಾಕಂದರೆ ಈ ಸೈಡ್ ನಾವು ಬೀಡ್ ಹಾಕಲ್ಲ, ಅಲ್ಲಿ ಬೀಡ್ ಹಾಕುವಲ್ಲಿ ಮಿಡಲ್ 7 ಈ ಸೈಡ್ ಎಂಡಿಗೆ 8 ಡಬಲ್ ಕ್ರೋಶ ಹಾಕ್ತೀವಿ. ಈ ಥರ ಕಾಣುತ್ತೆ. ಫುಲ್ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ನಾವು ನಡುಕ್ಕೆ ಬೀಡ್ ಹಾಕಲ್ಲ, ಸೊ ಹಂಗಾಗಿ 8 ಡಬಲ್ ಕ್ರೋಶ ಈ ಸೈಡ್. ಇವಾಗ ಲೂಪ್ ಮೇಲೆ ಮಾಡಿ ಮೀಡಿಯಮ್ ಸೈಜು, ನೀವು ಇಲ್ಲಿ ಸ್ಮಾಲ್ ಸೈಜು ತೊಗೋಬೋದು, ನಿಮ್ಮ ಇಷ್ಟ.
ಮೀಡಿಯಮ್ ಸೈಜ್ ಬೀಡನ್ನ ಹಾಕ್ಕೊಳ್ಳಿ. 5 ಬೀಡ್ಸ್ ಹಾಕ್ಕೋಬೇಕು. ಫಸ್ಟ್ 3 ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಮತ್ತೆ 2 ಬೀಡ್ಸ್ ಹಾಕಿ ಟೋಟಲ್ 5 ಬೀಡ್ಸ್ ಹಾಕಬೇಕು. ಟೋಟಲ್ 5 ಬೀಡ್ ಆಗೋಣ. ಇಲ್ಲಿ ನಾವೇನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಬೀಡಿಗೆ 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಲ್ಲ, ಮೇಲೆ ಬರೋ ಚೈನಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಆಗಿಲ್ಲ. ನಾವೇನು ಮಾಡಿರ್ತೀವಲ್ಲ ಆ ವರ್ಕ್ನ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡ್ ಇಟ್ಕೊಳ್ಳಿ. ಇವಾಗ 2 ಚೈನ್ ಬೀಡ್ ಪಕ್ಕ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆರ್ ಸಿಂಗಲ್ ಕ್ರೋಶ ಎರಡು ಒಂದೇ. ಮತ್ತೆ 2 ಚೈನ್ ಮತ್ತೆ ಪಕ್ಕದಲ್ಲಿ ಹೋಗಿ ದಾರ ತಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸೇಮ್ ಇದೇ ಥರ 5 ಬೀಡ್ಸಿಗೂ ಅದೇ ಥರ ಮಾಡಬೇಕು. 2 ಚೈನ್ ಲಾಕ್, 2 ಚೈನ್ ಲಾಕ್ ಬೀಡ್ ಪಕ್ಕದಲ್ಲಿ. ನೆಕ್ಸ್ಟ್ ಮತ್ತೆ 2 ಚೈನ್ ಲಾಕ್, ಮತ್ತೆ 2 ಚೈನ್ ಇಲ್ಲಿ ಬೀಡು ಪಕ್ಕದಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಂದ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಡಿ. ಕಟ್ ಮಾಡಿ ದಾರನ ಲಾಕ್ ಮಾಡ್ಕೊಳ್ಳಿ. ಇವಾಗ ಇದು ವರ್ಕ್ ಎಲ್ಲ ಈ ಥರ ಕೆಳಗಡೆ ಬೀಡ್ ಕೆಳಗಡೆ ಮಾಡ್ಕೊಳ್ಳಿ. ಆ 2 ಚೈನ್ಗೆ ವರ್ಕ್ ಹಾಕ್ತೀವಲ್ಲ ಅವಾಗ ಸರಿ ಹೋಗುತ್ತೆ. ಇವಾಗ ನೆಕ್ಸ್ಟು ಬೇರೆ ಕಲರ್ ತೊಗೊಳ್ಳಿ. ಅದು 6 ಸ್ಟ್ಯಾಂಡ್ಸ್ ತೊಗೊಳ್ಳಿ. ಫಸ್ಟಿಂದು 7 ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದು 6 ಸ್ಟ್ಯಾಂಡ್ಸ್ ತೊಗೊಳ್ಳಿ. ಇಲ್ಲೇನು ಲಾಕ್ ಮಾಡಿದ್ದೀವಲ್ಲ ಅದ್ರ ಕೆಳಗಡೆ ಅದರೊಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ನೀವೇನು ರೆಡಿ ಮಾಡ್ಕೊಂಡಿದ್ರಲ್ಲ ಅದನ್ನ ಈ ಥರ ಇಟ್ಕೊಳ್ಳಿ. ಈ ಆ್ಯಂಗಲ್ನಾಗ ಈಸಿ ಆಗುತ್ತೆ ನಿಮಗೆ. ಲಾಕ್ ಆಗಿಂದ 2 ಚೈನ್, 3 ಚೈನ್, 3 ಚೈನ್ ಹಾಕಿ ಮಿಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ಇದೇನು 2 ಚೈನ್ ಹಾಕಿದ್ವಲ್ಲ ಬೀಡ್ ಹಿಂದ್ಗಡೆ ಆ ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು ಈ ಥರ ಮಾಡ್ಕೊಂಡು 3 ಟೈಮ್ಸ್ ಮಾಡಿ 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಟೈಮ್ಸ್ ಆಯಿತು. ಇವಾಗ 3 ಚೈನ್ ಹಾಕ್ಕೊಳ್ಳಿ. ಮತ್ತು ಪೆಟಲ್ ಶೇಪ್ ಕಾಣಬೇಕು, ಸೊ ಅದಕ್ಕಾಗಿ ಈ ಥರ ಮಾಡೋದು.
ನಾವೇನು 2 ಚೈನ್ ಒಳಗೆ ಡಬಲ್ ಕ್ರೋಶ ಹಾಕ್ಕೊಂಡ್ವಲ್ಲ ಅದರೊಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಪೆಟಲ್ ಆಯಿತು. ಇವಾಗ ನೆಕ್ಸ್ಟ್ ಪೆಟಲ್ಗೆ 2 ಚೈನ್ ಹಾಕಿ 1 2 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಚೈನ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊತ ಹೋಗಿ 3 ಟೈಮ್ಸು. ಮತ್ತು ನೀಡಲ್ ಹಾಕ್ಕೊಳ್ಳಿ, ದಾರ ತೊಗೊಂಬಂದು 3 ಟೈಮ್ಸ್ ಡಬಲ್ ಕ್ರೋಶ ಆಗಿಂದ ಮತ್ತು 3 ಚೈನ್ ಆಗಿಂದ ಅದೇ 2 ಚೈನ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2 ಚೈನು ಎಂಡ್ ಆಗೋಕ್ಕೆ 3 ಚೈನ್ ಹಾಕ್ಕೊಳ್ಳಿ. 3 ಟೈಮ್ಸ್ ಡಬಲ್ ಕ್ರೋಶ. ಇವಾಗ 3 ಟೈಮ್ಸ್ ಚೈನ್ ಪೆಟಲ್ ಎಂಡ್ ಮಾಡಬೇಕಾದ್ರೆ 3 ಟೈಮ್ಸ್ ಚೈನ್ ಹಾಕಿ ಇವಾಗ ನೆಕ್ಸ್ಟ್ ಪೆಟಲ್ ಸ್ಟಾರ್ಟ್ ಮಾಡೋಕ್ಕೆ 2 ಚೈನ್ ಪೆಟಲ್ ಹಾಕ್ಕೊತ ಕಂಟಿನ್ಯೂ ಮಾಡ್ಕೊತ ಹೋಗಿ 1 2 ಚೈನ್ ಮಿಡಲ್ ಮೇಲೆ ದಾರ ಸುತ್ತಕೊಂಡು ಬೀಡ್ ಹಿಂದ್ಗಡೆ ಚೈನ್ ಇರುತ್ತಲ್ಲ ಅದರೊಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. 3 ಟೈಮ್ಸ್ ಡಬಲ್ ಕ್ರೋಶ. ತ್ರೀ ಟೈಮ್ಸ್ ಡಬಲ್ ಕ್ರೋಶದಿಂದ 3 ಚೈನ್ ಹಾಕಿ ಲಾಕ್ ಮಾಡಿ ಫುಲ್ ಪೆಟಲ್ಸ್ ಮುಗ್ದಿಂದ ಇವಾಗ ನೋಡಿ ಲಾಸ್ಟಿಗೆ ಮತ್ತು 3 ಚೈನ್ ಹಾಕ್ಕೊಳ್ಳಿ. ಪೆಟಲ್ ಮುಗ್ದಿಂದ 3 ಚೈನ್ ಹಾಕಿ ಅದೇ ಚೈನ್ ಒಳಗಡೆ ಲಾಕ್ ಮಾಡಿಕೊಂಡು ಲಾಕ್ ಆಗಿಲ್ಲ. ನೆಕ್ಸ್ಟ್ ಇಲ್ಲಿ ಪಕ್ಕಕ್ಕೆ ಥ್ರೆಡ್ ಇದೆಯಲ್ಲ ಬೀಡ್ ಪಕ್ಕ ಅದರೊಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಒಂದೊಂದು ಸತೆ ಲಾಕ್ ಮಾಡಿ 2 ಚೈನ್ ಹಾಕಿ 2 ಚೈನ್ ಆಗಿನ ದಾರ ಕಟ್ ಮಾಡಿ ನೀಡಲಿಂದ ದಾರಾನ ಈ ಸೈಡ್ ಎಳ್ಕೊಳ್ಳಿ, ಲಾಕ್ ಆಗುತ್ತೆ. ಇಷ್ಟಾಗಿಂದ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಬೇಕಿದ್ರೆ ಸ್ಮಾಲ್ ಬೀಡ್ ತೊಗೊಳ್ಳಿ, ಇಲ್ಲಾಂದರೆ ಇದೇ ಸೈಜ್ ಇರಲಿ ನಿಮ್ಮ ಇಷ್ಟ. ಎಕ್ಸ್ಟ್ರಾ ಥ್ರೆಡ್ ಇದ್ದಿದ್ದೆಲ್ಲ ಕಟ್ ಮಾಡಿಕೊಂಡು ಗಮ್ ಹಚ್ಕೊಳ್ಳಿ. ಈ ಥರ ಗ್ಲೂ ಹಚ್ಕೊಂಡು ಥ್ರೆಡ್ನೆಲ್ಲ ನೀಟಾಗಿ ಮಾಡ್ಕೊಳ್ಳಿ. ಈ ಥರ ಕಾಣುತ್ತೆ. ಈ ಥರ ನೀವು ಸಾರಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಸೀರೆ ಪಲ್ಲುಗೆ ಈ ಥರ
ಗಮ್ ಹಚ್ಬೇಕು. ಫುಲ್ ಹಿಂದ್ಗಡೆ ಈ ಥರ ಗ್ಲೂ ಹಚ್ಕೊಳ್ಳಿ, ಫ್ಯಾಬ್ರಿಕ್ ಗ್ಲೂ ಹಚ್ಚಿ ನೀವು ಸ್ಟಾರ್ಟಿಂಗ್ 1/2 ಇಂಚ್ ಬಿಟ್ಟು ಹಚ್ಕೊಳ್ಳಿ. ಸಾರಿ ಪಲ್ಲುಗೆ ಈ ಥರ ಹಚ್ಚಿ ಪೆಟಲ್ಸ್ ಅಷ್ಟೇ ಈ ಥರ ಹೊರಗೆ ಕಾಣ್ತಿರಬೇಕು. ನೆಕ್ಸ್ಟ್ ಇವಾಗ ಈ ಥರ ಬೀಡ್ ತೊಗೊಂಡು ಅಲ್ಲಿ ನಡಕ್ಕೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಗ್ಲೂ ಹಚ್ಚಿ ಆ ಬೀಡನ್ನ ಹಚ್ಕೊಳ್ಳಿ. ಇಲ್ಲಿ ಬೇಕಾದರೂ ನೀವು ಯಾವುದಾದ್ರೂ ಬೀಡ್ ಹಚ್ಕೋಬೋದು, ಈ ಥರ ರೌಂಡ್ ಶೇಪ್ ಬೀಡು ನಿಮ್ಗೆ ಬೇಕಂದರೆ. ಇಷ್ಟಾಗಿಲ್ಲ, ನೆಕ್ಸ್ಟ್ ಹಚ್ಚೋಕ್ಕೆ ಟೇಪ್ ತೊಗೊಳ್ಳಿ. ಎಷ್ಟು ಇಂಚ್ ಗ್ಯಾಪ್ ಬಿಡ್ತೀರಾ ನೋಡ್ಕೊಳ್ಳಿ. ಫಸ್ಟಿಗೆ 1 ಇಂಚ್, 1.5 ಇಂಚ್ ನಿಮ್ಮ ಇಷ್ಟ. ನಾನಿಲ್ಲಿ 1.5 ಬಿಟ್ಟು ಗಮ್ ಹಚ್ಚಿದ್ದೀನಿ. ಈ ಥರ ಕಾಣುತ್ತೆ ವರ್ಕು. ಈ ಥರನೇ ಫುಲ್ ಸ್ಯಾರಿಗೆ ಮಾಡ್ಕೊತ ಹೋಗಿ.